ಛೇ, ಅಚ್ಚಿನ ಇವತ್ತು ಕರ್ಕೊಂಬರಕ್ಕಾಗಿಲ್ಲ. ಅತ್ತೆ ಬೇಜಾರು ಮಾಡ್ಕೋತಾರೆ ಏನು. ಅತ್ತೆ, ಇಡಿಯಟ್, ಗೂಳಿ ನುಗ್ದಂಗ್ ನುಗ್ತಿದ್ಯಲ್ಲ, ಯಾರೋ ನೀನು? ಅದೇ ಪ್ರಶ್ನೆ ನಾನು ನಿಂಗೆ ಕೇಳ್ತಾ ಇದ್ದೀನಿ. ನೀನ್ ಯಾರೇ? ನನ್ ರೂಮ್ಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ಯಾ? ಸ್ಟುಪಿಡ್. ಯಾರಾದ್ರೂ ಒಳಗಡೆ ಇರ್ಬೇಕಾದ್ರೆ ಬಾಕಲ್ ತಟ್ಟಿ ಪರ್ಮಿಷನ್ ತಗೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಹಲೋ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ನನ್ನ ಅತ್ತೆ ರೂಮ್ಗೆ ನಾನು ಬರಕ್ಕೆ ನನಗೆ ಯಾರ ಪರ್ಮಿಷನು ಬೇಕಾಗಿಲ್ಲ. ಅತ್ತೆ ಗಿತ್ತೆ ಅಂತ ಪುರಾಣ ಹೇಳ್ಬೇಡ. ನಾನು ಏನ್ ಹೇಳ್ತೀನೋ ಅದೇ ನಡಿಬೇಕು. ನಡಿಲಿಲ್ಲ ಅಂದ್ರೆ ಏಯ್, ಏನೇ ಮಾಡ್ತೀಯಾ? ನಾನು ಮನುಷ್ಯಲೇ ಆಗಿರಲ್ಲ. ಓ, ಈಗೇನೋ ಮನುಷ್ಯರ ತರ ನಡ್ಕೋತಿದ್ಯಾ ನೀನು? ರಾಸ್ಕಲ್, ನಂಗೆ ಬುದ್ಧಿ ಹೇಳ್ತೀಯ? ಶಿವಾನಿ, ರಾಜ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮಿಬ್ಬರ ಮೈಯಲ್ಲಿ ಬಿಸಿ ರಕ್ತ ಇದೆ ಅಂತ ದುಡ್ಕೋಕ್ ಹೋಗ್ಬೇಡಿ. ನೋಡಿ, ಇಲ್ಲಿ ಆಗಿರೋ ಮಿಸ್ಟೇಕ್ಗೆ ನಿಮ್ಮಿಬ್ಬರದು ತಪ್ಪಲ್ಲ. ಹಾಗೆ ನೋಡಿದ್ರೆ ಒಂದು ರೀತಿಲಿ ಇದಕ್ಕೆಲ್ಲ ನಾನೇ ಹೊಣೆ. ಎನಿವೇಸ್, ಎಲ್ಲ ಇಲ್ಲೇ ಮರ್ತ್ಬಿಡಿ. ರಾಜ, ಇವಳು ನಮ್ಮ ಶಿವಾನಿ. ಶಿವಾನಿ, ಇನ್ನು ನಮ್ಮ ಅಣ್ಣನ ಮಗ ರಾಜ ಅಂತ. ನಿಜವಾಗ್ಲೂ ನಿಮ್ಮ ಮಗ್ಲ? ಹೌದು ಕಣ. ಅತ್ತೆ, ನಿಮ್ ರೂಮ್ ಅಲ್ವಾ, ಅದಕ್ಕೆ ಬಾಗಿಲು ತರ್ದೇನೆ ಒಳಗಡೆ ಬಂದೆ. ಇವಳಿದ್ದಾಳೆ ಅಂತ ಗೊತ್ತಾಗಿಲ್ಲ, ಸಾರಿ. I'm ರಾಜ. ನಿನ್ನನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನನಗೆ ನೀನ್ ನೋಡಿ ಖುಷಿ ಆಗ್ಲಿಲ್ಲ. ಈಗಿನ ಕಾಲದ ಸಿನಿಮಾ ಸೀರಿಯಲ್ನಿಂದ ಹಿಡಿದು ಎಲ್ಲದರಲ್ಲೂ ಹೀರೋ ಹೀರೋಯಿನ್ ಪರಿಚಯ, ಮೊದಲು ಜಗಳ, ಆಮೇಲೆ ಪ್ರೀತಿ, ಅದೇ ತಾನೇ ಇರೋದು. ಇವರಿಬ್ಬರು ಕಥೆನೂ ಹೀಗೆ ಆಗೋದ್ರೆ ಆಮೇಲೆ ನನ್ನ ಮಗಳ ಗತಿ? ಓಹೋ, ಇದಕ್ಕೇನಾದರೂ ಮಾಡಬೇಕು.